ಅನಂತು, ಎಲ್ಲಿದೆಯಾ? ಮಳೆ ಬೇರೆ ಸುರಿತಿದೆ ಕಣೋ. ಟೈಮ್ 11 ಎಲ್ಲಿದೆಯಾ ಎಂದು ಶಾರದಮ್ಮನವರು ಮಗನಿಗೆ ಗಾಬರಿಯಿಂದ ಕೇಳುತ್ತಿದ್ದಾರೆ. ಇಲ್ಲಮ್ಮ, ಇನ್ನು 1.5 ಗಂಟೆಯಲ್ಲಿ ಮನೇಲಿರ್ತೀನಮ್ಮ. ಹಲೋ ಹಲೋ, ಕೇಳಿಸ್ತಿಲ್ವಮ್ಮ ಎಂದು ಅನಂತ್ ಫೋನ್ ನೋಡುತ್ತಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಯಾರೋ ಕಾರಿಗೆ ಅಡ್ಡ ಬಂದರು. ತಕ್ಷಣವೇ ಬ್ರೇಕ್ ಹಾಕಿದವ, ಯಾರಪ್ಪ ಇದು ಈ ಮಳೆಯಲ್ಲಿ ನನ್ನ ಕಾರಿಗೆ ಅಡ್ಡ ಬಂದು ನಿಂತಿದ್ದು ಎಂದು ಸಿಟ್ಟಲ್ಲಿ ಬೈಯಲ್ಲಿ ಕೆಳಗಡೆ ಇಳಿದು ಮುಂದೆ ಹೋಗಿ ನೋಡಿದನು. ಧೋ ಎಂದು ಸುರಿಯುತ್ತಿದ್ದ ಮಳೆಯ ಜೊತೆ ಮಿಂಚು ಗುಡುಗುತ್ತಿದೆ. ಭಯಂಕರ ಮಳೆಯಲ್ಲಿ ಯಾರೋ ಹುಡುಗಿ ಅವನ ಕಾರಿನ ಚಕ್ರದ ಬಳಿಯಲ್ಲಿ ಬಿದ್ದಿದ್ದಳು. ಏನಮ್ಮ, ಈ ರೀತಿ ಅಡ್ಡ ಬಂದ್ರೆ ಸಾಯ್ತೀಯ ಅಂತ ಗೊತ್ತಿಲ್ವಾ? ಬುದ್ಧಿ ಏನಾದರೂ ಇದೆಯಾ ಎಂದು ಬೈಯುತ್ತಿದ್ದನು. ಆದರೆ ಅವಳಿಗೆ ಏಳಲು ಆಗುತ್ತಿಲ್ಲ, ಅಷ್ಟೊಂದು ನಿತ್ರಾಣಳಾಗಿದ್ದಳು. ಇವನಿಗೆ ಅಯ್ಯೋ, ನಾನೇನಾದರೂ ಗುದ್ದಿ ಪೆಟ್ಟಾಗಿದ್ಯಾ ಎಂದು ನೋಡುತ್ತಿದ್ದನು ಗಾಬರಿಯಿಂದ. ಸುತ್ತಲೂ ನಿರ್ಜನ ಪ್ರದೇಶ. ಅವಳ ಮುಖವೂ ಅವನಿಗೆ ಸರಿಯಾಗಿ ಕಾಣಿಸುತ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಎಂದು ಪ್ರಜ್ಞೆ ತಪ್ಪಿದಳು. ಅವನಿಗೆ ಏನನಿಸಿತೋ ಏನೋ, ಅವಳನ್ನು ತನ್ನ ಕಾರಿನೊಳಗೆ ಹಿಂದಿನ ಸೀಟಿನಲ್ಲಿ ಮಲಗಿಸಿ ವೇಗವಾಗಿ ಕಾರು ಚಲಾಯಿಸಿದ. ಕಾರು ಸೀದಾ ಹೋಗಿ ನಿಂತದ್ದು ಒಂದು ಭವ್ಯವಾದ ಐಷಾರಾಮಿ ಬಂಗಲೆಯ ಎದುರು. ಗಾಬರಿಕೋ ಏನೋ ಹಿಂದೆ ಕಾರಿನಲ್ಲಿದ್ದ ಹುಡುಗಿಯ ನೆನಪು ಬರಲಿಲ್ಲ. ಬಾಗಿಲು ತೆರೆಯುತ್ತಲೇ, ಸಾರಿ ಅಮ್ಮ, ಲೇಟಾಗಿ ಹೋಯಿತು, ಅದು ಬರಬೇಕಾದ್ರೆ ಎಂದು ಹೇಳುತ್ತಿದ್ದ ಅವನಿಗೆ ತಕ್ಷಣ ಅವಳ ನೆನಪಾಗಿ, ಸಿದ್ದಪ್ಪ, ಕಾರಿನಿಂದೆ ಒಂದು ಹುಡುಗಿ ಮಲಗಿದೆ, ಒಳಗಡೆ ಕರ್ಕೊಂಡು ಬಂದು ಗೆಸ್ಟ್ ರೂಮಲ್ಲಿ ಮಲಗಿಸಿ. ಹಾಗೆ ಬೆಳಗ್ಗೆ ಡಾಕ್ಟರ್ ವೀಣಾಗೆ ಫೋನ್ ಮಾಡಿ ಬರ ಹೇಳಿ. ನಿಮ್ಮ ಜೊತೆ ಗಂಗಾನೂ ಕರ್ಕೊಂಡು ಹೋಗಿ ಎಂದು ಅಲ್ಲೇ ನಿಂತಿದ್ದ ತಮ್ಮ ಮನೆಯ ಕೆಲಸದವರಿಗೆ ಹೇಳಿ ಅಮ್ಮನ ಕಡೆ ನೋಡಿದ. ಅವರಿಗೆ ಗಾಬರಿಯಾಗಿತ್ತು. ಏನಿದು, ಹುಡುಗಿ ಅಂತ ಇದ್ದಾನೆ, ತಲೆಯೆಲ್ಲ ನೆನೆದಿದೆ, ಬಟ್ಟೆಯು ಒದ್ದೆಯಾದಂತಿದೆ. ಏನಾಯಿತು ಅನಂತು ಎಂದು ಕೇಳಿದರು. ಏನಿಲ್ಲಮ್ಮ, ಪ್ಲೀಸ್ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ರೂಮ್ಗೆ ತಗೋಬಾರಮ್ಮ, ಎಲ್ಲ ಅಲ್ಲೇ ಹೇಳ್ತೀನಿ ಎಂದನು. ಸರಿ ಎಂದು ಅಡುಗೆ ಮನೆಗೆ ಹೋದರು ಶಾರದಮ್ಮ. ಅವನು ಕೂಡ ತನ್ನ ರೂಮಿಗೆ ನಡೆದ. ಎಷ್ಟೇ ಟೆನ್ಷನ್ ಇದ್ದರೂ ತೊಂದರೆ ಇದ್ದರೂ ಮನೆಯಲ್ಲಿ ಆಳುಕಾಳುಗಳಿದ್ದರೂ ಅವನಿಗೆ ಶಾರದಮ್ಮನವರ ಕಾಫಿಯೇ ಎಲ್ಲದಕ್ಕೂ ಮದ್ದಾಗಿತ್ತು. ಶಾರದಮ್ಮನವರಿಗೆ ಎಷ್ಟೇ ಸುಸ್ತಾಗಿದ್ದರೂ ಅವರೇ ಸ್ವತಃ ಅವನಿಗೆ ಕಾಫಿ ಮಾಡಿಕೊಡುತ್ತಿದ್ದರು. ಕಾಫಿ ಹಿಡಿದು ಹೊರಬರುವಷ್ಟರಲ್ಲಿ ಆ ಹುಡುಗಿಯನ್ನು ಒಳ ಕರೆತರುತ್ತಿದ್ದರು. ಅವಳ ಬಟ್ಟೆ ಎಲ್ಲ ಒದ್ದೆಯಾಗಿತ್ತು, ಮಾಸಿತ್ತು ಕೂಡ. ನೋಡಲು ಅವಳ ಸ್ಪಷ್ಟ ಮುಖ ಕಾಣುತ್ತಿಲ್ಲ. ಕೂದಲು ಮುಖದಲ್ಲಿ ಅಲ್ಲಲ್ಲಿ ಹರಡಿತ್ತು. ಗಂಗಾ, ಆ ಹುಡುಗಿಗೆ ಬಟ್ಟೆ ಕೊಡು, ಹಾಗೆ ಊಟವನ್ನು ಕೊಡು ಎಂದು ಹೇಳಿ ಅನಂತನ ರೂಮಿಗೆ ನಡೆದರು. ಅನಂತ ಬಟ್ಟೆ ಬದಲಾಯಿಸಿ ತಲೆ ಒರೆಸಿಕೊಳ್ಳುತ್ತಾ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನೋ ಕುಟ್ಟುತ್ತಿದ್ದ. ಅಲ್ಲಪ್ಪ, ಈಗ ತಾನೇ ಬಂದಿದ್ಯಾ, ಟೈಮ್ ಬೇರೆ ಆಗಿದೆ, ಮಲಗೋದು ಬಿಟ್ಟು ಏನಿದು ಕೆಲಸ ಅಂತ ಅಂದ್ಕೊಂಡು ತಗೋ ಕಾಫಿ ಕುಡಿ, ಕೊಡು, ನಾನು ನಿನ್ನ ತಲೆ ಒರೆಸ್ತೀನಿ ಎಂದು ಅವನಿಂದ ಟವೆಲ್ ಅನ್ನು ತೆಗೆದುಕೊಂಡು ಅವನ ತಲೆಯನ್ನು ಒರೆಸುತ್ತಿದ್ದರು. ತಾಯಿ ಮಾಡಿದ ಕಾಫಿ ಕುಡಿದ ಅನಂತ, ಅಬ್ಬಾ, ಏನೇ ಹೇಳು ಅಮ್ಮ, ನಿನ್ನ ಕೈಯಲ್ಲಿ ಜಾದು ಇದೆ, ಈಗ ಸ್ವಲ್ಪ ರಿಲೀಫ್ ಆಯಿತು ನೋಡು ಎಂದನು ತನ್ನ ಅಮ್ಮನಿಗೆ. ಸಾಕು ಹೊಗಳಿದ್ದು, ಈಗ ಹೇಳು ಯಾರದು ಅಂತ ಅವನನ್ನು ಕೇಳಿದರು ಶಾರದಮ್ಮ. ನಡೆದ ಎಲ್ಲವನ್ನೂ ಅಮ್ಮನಲ್ಲಿ ಹೇಳಿದನು. ಎಲ್ಲವನ್ನು ಕೇಳಿದ ಶಾರದಾರವರಿಗೆ ಸ್ವಲ್ಪ ಗಾಬರಿಯಾಯಿತು. ಸರಿನಪ್ಪ, ಬೆಳಗ್ಗೆ ಎಲ್ಲವನ್ನು ವಿಚಾರಿಸಿದರೆ ಆಯಿತು, ನೀನೀಗ ಮಲಗು ಎಂದು ಹೇಳಿ ತಾವು ಮಲಗಲು ಹೋದರು.